ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಪೂರಿ ಜೊತೆ ಯಾವಾಗ್ಲೂ ತರಕಾರಿ ಸಾಗುನ ಮಾಡಿ ಬೇಜಾರಾಗಿದ್ರೆ ಈ ಚೆನ್ನ ಮಸಾಲ ಅಂದರೆ ಕಾಬೂಲ್ ಕಡಲೆಕಾಳ್ದು ಮಸಾಲೆನ ಟ್ರೈ ಮಾಡಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಲ್ಟಿಯಾಗಿರುತ್ತೆ. ಸೇಮ್ ನಾನ್ ವೆಜ್ ತಿಂತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ನಿಮಗೆ. ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಾನಿಲ್ಲಿ ಫಸ್ಟು ನೈಟ್ ನೆನೆಸಿಟ್ಟಿದ್ದು ಕಾಬೂಲ್ ಕಡಲೆಕಾಳನ್ನ ತೊಗೊಳ್ತಿದ್ದೀನಿ. ನೀವು ನೆನೆಸಿಲ್ಲ ಅಂತಂದರೆ ಪರವಾಗಿಲ್ಲ. ನಾನು ನೆನೆಸಿದ್ರೂ ಇದನ್ನು 3 ವಿಸಿಲ್ ಕೂಗಿಸ್ಕೋಬೇಕು. ನೀವು ನೆನೆಸಿಲ್ಲ ಅಂದರೆ 1 ವಿಸಿಲ್ ಎಕ್ಸ್ಟ್ರಾ ಕೂಗಿಸಿ ಅಷ್ಟೇ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ನೆನೆಸಿದ್ರೆ 3 ವಿಸಿಲು, ನೆನೆಸಿಲ್ಲ ಅಂದರೆ 4 ವಿಸಿಲ್ ಅಷ್ಟೇ. ಇವಾಗ ಪೂರಿ ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ, ರವೆ ಹಾಕ್ಕೊತಾ ಇಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ನೋಡಿ. ತೆಳ್ಳಗೆ ಕಲಿಸ್ಕೊಂಬೇಡಿ, ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ಥರ ಇರಲಿ ಸಾಕು. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇನ್ನೊಂದು ಸಲ ನಾದ್ಕೊಂಬಿಟ್ಟು ಎತ್ತಿಟ್ಕೋಬೇಕು. ಈಗ ಮಸಾಲೆಗೆ ಫಸ್ಟು ಈರುಳ್ಳಿ ತೊಗೊಂಡಿದ್ದೀನಿ 1 ಕಪ್ಪು, 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಲವಂಗ, ಸ್ವಲ್ಪ ಸೋಂಪು ಕಾಳು, ಚಕ್ಕೆ ಪೌಡರ್ ಇಲ್ಲ ಅಂದರೆ ಚಕ್ಕೆನೇ ಹಾಕ್ಕೋಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ರುಬ್ಕೋಬೇಕು. ಇಲ್ಲಿ ಇನ್ನೊಂದು ನಾನು ಟೊಮ್ಯಾಟೊ ಮತ್ತು ತೆಂಗಿನಕಾಯಿ ತುರಿ ಇದನ್ನು ಹಾಕ್ಕೊಂಬಿಟ್ಟು ರುಬ್ಕೊತಿದ್ದೀನಿ. 2 ಸಪ್ರೇಟಾಗಿ ರುಬ್ಕೊತಿದ್ದೀನಿ. ನೀವು ಜೊತೆಯಲ್ಲೂ ಕೂಡ ರುಬ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಜೀರಿಗೆ ಮತ್ತು ಗ್ರೀನ್ ಕಲರ್ ರುಬ್ಕೊಂಡಿದ್ವಲ್ಲ ಫಸ್ಟು ಅದು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿಣದ ಪೌಡರು ಜಾಸ್ತಿ ಹಾಕ್ಕೊಬಿಡಿ, ಅರಿಶಿಣ ಪೌಡರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ಈ ಥರ ಕುದಿ ಬರ್ತಿರುತ್ತಲ್ಲ, ಕುದಿ ಬರಬೇಕಾದ್ರೆ ಈ ಟೊಮೆಟೊದು ಪ್ಯೂರಿ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹಾಕ್ಕೋಬೇಕು. ಮೆಣಸಿನ್ಕಾಯಿ 4 ಅಷ್ಟೇ ಹಾಕ್ಕೊಂಡಿದ್ದು, ಹಂಗಾಗಿ ಖಾರದ ಪುಡಿನ ಹಾಕ್ಕೋತಿದ್ದೀನಿ. ನೀವು ಮೆಣಸಿನ್ಕಾಯಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಮೆಣಸಿನ್ಕಾಯಿ ಹಾಕ್ಬೇಡಿ, ಬೇರೆ ಖಾರದ ಪುಡಿ ಮಾತ್ರ ಹಾಕ್ಕೊಳ್ಳಿ. ಧನಿಯಾ ಪೌಡರ್, ಗರಂ ಮಸಾಲ ಎಷ್ಟೇ ಪೌಡ್ರ್ಗಳು ಹಾಕಿರೋದಿಲ್ಲಿ. ಎಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ಕುದಿಬೇಕಾದ್ರೆ ನೋಡಿ ಇಲ್ಲಿ 3 ವಿಸಿಲ್ ಕೂಗಿಸ್ಕೊಂಡಿದ್ದೆ, ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದರೆ ಸಾಕು. ಇವಾಗ ಮಸಾಲೆ ಒಳಗಡೆ ಬೇಯಿಸಿರೋ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಒಂದು 3ರಿಂದ 5 ನಿಮಿಷ ಇನ್ನೊಂದು ಸಲ ಬೇಯಿಸ್ಕೊಂಬಿಟ್ರೆ ಸಾಕು ಅಷ್ಟೇ. ಈ ಮಸಾಲೆ ರೆಡಿ ಆಗಿಬಿಡುತ್ತೆ ನೋಡಿ. ತರಕಾರಿ ಸಾಗು ಆದರೆ ತರಕಾರಿ ಕಟ್ ಮಾಡೋದಕ್ಕೆ ಟೈಮ್ ವೇಸ್ಟು. ಬಟ್ ಇದು ಏನಿಲ್ಲ, ಟೈಮ್ ತುಂಬ ಕಡಿಮೆ ಇದೆ ಅನ್ನೋ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಂಬಿಡ್ಬೋದು ಪೂರಿ ಜೊತೆ. ನೋಡಿ ರೆಡಿಯಾಗೋಯ್ತು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಹಿಟ್ಟು ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದರಲ್ಲಿ ಇವಾಗ ಪೂರಿ ಮಾಡ್ಕೊಂಬಿಡೋಣ. ನೋಡಿ ಈ ಸೈಜಿಗೆ ತೊಗೊಂಡ್ರೆ ಸಾಕು ಹಿಟ್ಟನ್ನ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಕೊಂಡು ಪೂರಿನ ಒರೆಸ್ಕೊಂಡ್ರೆ ಚೆನ್ನಾಗಿ ಈ ಥರ ಉಬ್ಬುತ್ತೆ ಅಂತ ಅಷ್ಟೇ. ನೋಡಿ ರೆಡಿಯಾಗೋಯ್ತು. ನಿಜವಾಗ್ಲೂ ಸೇಮ್ ನಾನ್ ವೆಜ್ ಟೇಸ್ಟೇ ಇರುತ್ತೆ. ನಿಮ್ಗೆ ಹಂಗೂ ಡೌಟ್ ಇದ್ದರೆ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ನನ್ನ ಚಾನಲ್ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.